ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸೂಫಿನಾಡು ಸುದ್ದಿ ಚಾನೆಲ್. ನಾನು ನಿಮ್ಮ ರೋಹನ್ ವಾಗ್ಮರೆ. ಬೀದರ್ನ ರೋಸ್ ಮೆಮೋರಿಯಲ್ ಶಾಲೆಯ 16ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಬೀದರ್ನ ಮಂಗಲ್ಪೇಟ್ ಪಕ್ಕರ್ವಾಡ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ರೆವರೆಂಡ್ ಡಿಸೋಜಾ ಥಾಮಸ್ ರವರು ಸೇಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ ಬೀದರ್ ಉತ್ತರ ಜಿಲ್ಲಾ ಅಧೀಕ್ಷಕರು. ಇವರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಹಾಗೂ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯಿತು. ನಟನೆಯ ಜೊತೆಗೆ ಸಂಸ್ಕೃತಿ ಕಾರ್ಯಕ್ರಮಗಳನ್ನು ಮಾಡಿದರು. ಪುಟಾಣಿ ಮಕ್ಕಳು, ನಟನೆಯನ್ನು ನೋಡಿದ ಅತಿಥಿಗಳು ಹಾಗೂ ಪೋಷಕರು ಸಂಭ್ರಮ ಪಟ್ಟರು. ಜನರು ತಮ್ಮ ಜೀವನವನ್ನು ಹೆಚ್ಚಾಗಿ ಮುಡುಪಿಟ್ಟು ಮೊಬೈಲ್ ವಸ್ತುವಿನ ಪ್ರದರ್ಶನ ಮಾಡುತ್ತಾ ಜಾಗೃತಿ ಮೂಡಿಸಿದರು. ಮೊಬೈಲ್ ಫೋನುಗಳಿಗೆ ಒಳಗಾಗಿ ಪರಂಪರೆ, ಸಂಸ್ಕೃತಿ, ಸಂಭಾಷಣೆ ಎನ್ನುವುದು ಮರೆತು ಮೊಬೈಲ್ ಫೋನ್ ಅಲ್ಲದೆ ಎನ್ನುವುದರ ಕಿರುನಾಟಕ ಮೂಲಕ ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಶ್ರೀ MT ಗೌಸುದ್ದೀನ್ ಬೀದರ್ ಮಹಾನಗರ ಪಾಲಿಕೆ ಅಧ್ಯಕ್ಷರು, ಶ್ರೀ ಧನರಾಜ್ ಹಂಗರ್ಗಿ ಉಪಾಧ್ಯಕ್ಷರು ಮಹಾನಗರ ಪಾಲಿಕೆ ಬೀದರ್, ಶ್ರೀ ರಾಜು ಕಡಿಯಾಳ್ ದಯಾಸಾಗರ ಸಂಪಾದಕರು, ಶ್ರೀ ಪ್ರಶಾಂತ್ ದೊಡ್ಡಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮಹಾನಗರ ಪಾಲಿಕೆ ಬೀದರ್, ಶ್ರೀ PJ ಜಾಶುವಾ ನಗರಸಭೆ ಸದಸ್ಯರು, ಶ್ರೀ HS ಮಾರ್ಟಿನ್ ಲೇ ಲೀಡರ್ DRC ಹಾಗೂ MR ಅಭಿಕಾಳೆ ನಗರಸಭೆ ಸದಸ್ಯರು ಬೀದರ್ ಮತ್ತು ಇನ್ನಿತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. Okay, I request Chairman sir to honor the Sumitra David, the ex-councillor. Zora the Chapale, come on everybody this evening. And I request our Sureka madam to come forward. There the Zora the Chapale. Come on everybody, parents. Thank you so much, Shurvan sir. ಬಂದಿದ್ದೀರಿ, ಬಹಳ ಧನ್ಯವಾದ. I request Jagdevi Bhosle madam to please honor us. Request our principal Sudhir Hosamani sir to step forward and receive the honor. I would like to request our chairman sir to honor him. Big round of applause. Wonderful team. I request the sponsors to take care of every corner. Thank you. Thank you so much. And secure the first prize. Give it a big round of applause. Come on everybody. First one, may I request all the chief guests to step forward. First prize ಬಂದಿದ್ದಾರೆ ಅವರು ಎಲ್ಲ ಸ್ಟೇಟ್, ನಮ್ಮ ಭಾರತದ ಸ್ಟೇಟ್ ಮೂಲಕ ಕಾಪರೇಟ್ ಮಾಡಿ joyful moments. Patil sir and Sureka madam also, Sureka Patil madam also, ಬಹಳ ಧನ್ಯವಾದ, ಬಂದಿದ್ದೀರಿ. ಅದೇ ರೀತಿ ನಮ್ಮಗಳಿಗೆ ಎನ್ಕರೇಜ್ ಮಾಡ್ರಿ. ಮುಂದೆ IAS ಅವ್ರ ಡ್ರೀಮ್ ಇದೆ, IAS ಮಾಡ್ಬೇಕಂತೆ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ, ಕಮ್ ಆನ್ ಬೇರೆ ಜೋರಾದ ಚಪ್ಪಾಳೆ.
ಈ ದಿವಸ 16ನೇ ವರ್ಷದ ಒಂದು ಸ್ಕೂಲ್ನ 16ನೇ ವರ್ಷದ ಒಂದು ಸೆಲೆಬ್ರಿಟಿ ಇದ್ದಾನೆ, ಅವರನ್ನು ಉಪಯೋಗಿಸ್ತಾ ಇದ್ದಾನೆ. ಇನ್ನು ಹೆಚ್ಚಾಗಿ ದೇವರ ಆಶೀರ್ವಾದ ಮಾಡಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. And the final, the last, the duration, this faithfulness extends to generation, signifying the eternal and long-lasting promise of our Lord Almighty God. ದೇವರ ಒಂದು ಪ್ರೀತಿಯ ಡ್ಯೂರೇಷನ್ ಕೇಳ್ತಾ ಇದ್ದಾನೆ. ಅದಕ್ಕೆ ಅಂತ್ಯ ಇಲ್ಲ. ಸದಾಕಾಲ ಆತನ ಪ್ರೀತಿ ತನ್ನ ಭಕ್ತರ ಮೇಲಿದೆ. ಅದಕ್ಕಾಗಿ ಈ ಸ್ಥಳದಲ್ಲಿ ಈ ಒಂದು ಶಾಲೆ ನಿರ್ಮಾಣಗೊಂಡಿದ ದಿನದಿಂದ ಇಲ್ಲಿವರೆಗೂ ದೇವರು ಫೇತ್ಫುಲ್ನೆಸ್, ರಿಮೆಂಬರಿಂಗ್ ದ ಫೇತ್ಫುಲ್ನೆಸ್ ಥ್ರೂಔಟ್ ದೀಸ್ ಇಯರ್ಸ್, ನಾವು ಈ ಎಲ್ಲ ವರ್ಷಗಳು ದೇವರ ಪ್ರಕಾರ ದೇವರ ಒಂದು ನಂಬಿಗಸ್ತಿಕೆಯನ್ನು ನೆನಪು ಮಾಡ್ತಾ ಇದ್ದೇವೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಮತ್ತು ವಿಶೇಷವಾಗಿ ಈ ಅವಕಾಶ, ಈ ಸ್ಥಾನ ಕೊಟ್ಟಿದ್ದಕ್ಕಾಗಿ ಅಧ್ಯಕ್ಷರಾದಂಥ ಮಿಸ್ಟರ್ ಫಿಲಮನ್ ಪ್ರಸಾದ್ ಸರ್ರಿಗೂ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳು ನಾನು ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ರೋಸ್ ಮೆಮೋರಿಯಲ್ ಸ್ಕೂಲ್ನ ಎಲ್ಲ ಟೀಚಿಂಗ್, ನಾನ್ ಟೀಚಿಂಗ್ ಸ್ಟಾಫ್ಗೂ ಮತ್ತು ಮಕ್ಕಳಿಗೂ ಎಲ್ಲ ಪೇರೆಂಟ್ಸ್ಗಳಿಗೂ ನಾನು ಯೇಸು ನಾಮದಲ್ಲಿ ಸಲ್ಲಿಸಿ ಇಲ್ಲಿಗೆ ನನ್ನ ಎರಡು ಮಾತುಗಳು. Education is not merely the delivery of a curriculum. It is a all-chemical process of turning curiosity into wisdom. As we gather for an annual day, Zenith 2026, we aren't just here to witness a series of performances. We are here to celebrate a symphony of at Rose Memorial School transcends 4 walls philosophy. We view our institution as a dynamic ecosystem where curiosity is nurtured and resilience is forged. In an era defined by rapid technological shifts and global complexity, our mission remains steadfast to cultivate minds that are not only academically proficient but also ethically grounded and socially conscious. To our faculty, you are the silent catalyst of every success story tonight. Your patience and pedagogy are the foundations upon which the students build their dreams. To the parents, thank you for entrusting us with your most precious legacy. Your partnership is the invisible thread that strengthens our school community. To our students, tonight is your canvas. Whether you are receiving an award for academic work or performing on the stage, remember that true brilliance lies in the courage to try and the discipline to persist. Tonight's program, titled Zenith 2026, is a curated tapestry of music, dance and drama. ಈ ಸಮಯದಲ್ಲಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಈ ದಿವಸ ನಮ್ಮ ರೋಸ್ ಮೆಮೋರಿಯಲ್ ಸ್ಕೂಲ್ನ ಒಂದು 16ನೇ ವರ್ಷದ ಒಂದು ವಾರ್ಷಿಕೋತ್ಸವದಲ್ಲಿ ಈ ಸೆಲೆಬ್ರೇಷನ್ಗೆ ನಮ್ಮನ್ನು ಆಹ್ವಾನಿಸಿ ಒಂದು ಅತಿಥಿ ಸ್ಥಾನ ನಮಗೆ ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮತ್ತು ವಿಶೇಷವಾಗಿ ಫಿಲಮನ್ ರಾಜ್ ಪ್ರಸಾದ್ ಸರ್ ಅವರಿಗೂ ಮತ್ತು ಅವರ ಕುಟುಂಬಕ್ಕೂ ಮಾತ್ರವಲ್ಲದೆ ಸಂಸ್ಥೆಯ ಅಧ್ಯಕ್ಷರಾದಂಥ ಅವರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಅದ್ಭುತವಾದಂಥ ಒಂದು ಸಂಸ್ಥೆ ಈ ಸ್ಥಳದಲ್ಲಿ ನಿರ್ಮಾಣ ಮಾಡಿ ಮತ್ತು ಅನೇಕರಿಗೆ ಒಳ್ಳೆಯ ವಿದ್ಯಾದಾನ ಮಾಡುವಂಥ ಒಂದು ಸಂಸ್ಥೆಯಾಗಿ ಇದು ಬೆಳೀತಾ ಇದೆ. ದೇವರು ಅವರಿಗೆ ಆಶೀರ್ವಾದ ಮಾಡಲಿ, ಇನ್ನು ಆರೋಗ್ಯ ದಯಪಾಲಿಸಲಿ. ನಾವು ಮತ್ತು ಅಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರು, ಟೀಚಿಂಗ್ ಸ್ಟಾಫ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಮತ್ತು ಎಲ್ಲ ಮಕ್ಕಳಿಗೆ ನಾನು ಅಭಿನಂದಿಸ್ತೇನೆ, ಶುಭ ಕೋರುತ್ತೇನೆ.
ಈ ಮಕ್ಕಳು ಇಲ್ಲಿ ಬೆಳೆಯುತ್ತಾ ಇರುವಂಥ ಮಕ್ಕಳು ಒಳ್ಳೆಯ ಜ್ಞಾನವನ್ನು ಅವರು ಹೊಂದುತ್ತಾ ಇದ್ದಾರೆ, ಒಳ್ಳೆಯ ಸ್ಟಾಫ್ ಇದೆ. ಹೀಗಾಗಿ ದೇವರು ಇವರಿಗೆ ಇನ್ನೂ ಅಧಿಕ ಆಶೀರ್ವಾದದಲ್ಲಿ ಬೆಳೆಸಲಿ, ಆಶೀರ್ವಾದದ ಮೇಲೆ ಆಶೀರ್ವಾದಗಳು ಕೊಡಲಿ ಅಂಥೇಳಿ ನಾವು ದೇವರಲ್ಲಿ ಶುಭಾರಿಸ್ತಾ ಮತ್ತೊಂದು ಸಾರಿ ಸಂಸ್ಥೆಗೂ ಮತ್ತು ಸಂಸ್ಥೆಯ ಮುಖ್ಯ ಅಧ್ಯಕ್ಷರಿಗೂ ಮತ್ತು ಅವರ ಕುಟುಂಬಕ್ಕೂ ಅವರ ಸೇವೆಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಎರಡು ಮಾತುಗಳು ಮುಗಿಸ್ತೇನೆ. ಥ್ಯಾಂಕ್ ಯು. ಮೊಟ್ಟ ಮೊದಲನಾಗಿ ನಮ್ಮ ಸಭೆಯ ಸಾಹೇಬರಾದಂಥ ಡಿಸ್ಟರ್ ಥಾಮಸ್ ಅವರಿಗೆ ಸಂಸ್ಥೆ, ಯಾಕಂದರೆ ಅವ್ರ ಅನೇಕ ಕೆಲಸಗಳಿದ್ದರೂ ಕೂಡ ನಮ್ಮ ಈ ಒಂದು ಫಿಲಮಾಬಾದ್ ಅವರ ಪ್ರೋಗ್ರಾಮ್ಗೆ ಕರೆಯಬಿಟ್ಟು ಅವ್ರು ಬಂದಿದ್ದಾರೆ, ಅವರು ಇಲ್ಲಿ ಆಶೀರ್ವಾದ ನೀಡಿದ್ದಾರೆ. ಮತ್ತು ಈ ಒಂದು ಸಂಸ್ಥೆ ಬಹಳ ಕಡಿಮೆ ಸಮಯದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಮುಂದುವರ್ತಿದೆ. ಅನೇಕ ಜನರು ಇಲ್ಲಿ ಇಂಜಿನಿಯರ್ಸ್ ಕೂಡ ಮಾಡ್ತಾ ಇದ್ದಾರೆ, ಓದಿದವರು ಒಳ್ಳೆ ಇಂಜಿನಿಯರಿಂಗ್ ಕೂಡ ಮಾಡ್ತಾ ಇದ್ದಾರೆ, ಒಳ್ಳೆ ಟಾಪ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಮ್ಯಾಥಮೆಟಿಕ್ಸ್ನಲ್ಲಿ ಈ ಒಂದು ಅವಾರ್ಡ್ ತಗೊಂಡಿದ್ದಂಥ ಹುಡುಗಿ ಕೂಡ ಆರ್ಟಿಕ್ ಪಟೇಲ್ ಅಂತ ಇದ್ದಾಳೆ. ಹಾಗಾಗಿ ಫಿಲಮನ್ ಸರ್ ಅವರು ಒಂದು ಅತ್ಯುತ್ತಮ ಸೇವೆ ಒಂದು ಶಿಕ್ಷಣಕ್ಕಾಗಿ ಅವರು ನೀಡ್ತಾ ಇದ್ದಾರೆ. ಅವರು ಶಿಕ್ಷಣಕ್ಕಾಗಿ ಬರೇ ಹಣ ಗಳಿಸೋದು ಒಂದೇ ಮಾತ್ರವಲ್ಲ, ಜನರಿಗೆ ಶಿಕ್ಷಣ ನೀಡುವುದಕ್ಕಾಗಿ ಅವರು ಒಂದು ದೂರದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಮತ್ತು ವಿಶೇಷವಾಗಿ ಈ ಒಂದು ಆಯೋಜನೆ ಒಂದು 16th ಆ್ಯನಿವರ್ಸರಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅವರಿಗೆ ಶುಭಾಶಯಗಳನ್ನು ಕೊಡ್ತೇವೆ. ಒಳ್ಳೆ ರೀತಿಯಿಂದ ಅವರು ಅನೇಕ ಪ್ರೋಗ್ರಾಮ್ಗಳ ಸ್ಕೂಲ್ಗಳಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಆಶೀರ್ವಾದ ನೀಡಲಿ, ಒಳ್ಳೆಯ ಆರೋಗ್ಯ ಕೊಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಜೈವಂತ್ ಅಂಬಣ್ಣ ಸಂಜೆ ನಮಸ್ಕಾರಗಳು. ಇಂದು ಪ್ರಸಾದ್ ಚಾರಿಟೇಬಲ್ ಟ್ರಸ್ಟ್ ಎಜುಕೇಷನ್ ವತಿಯಿಂದ ಫಿಲಮನ್ ರಾಜ್ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ 16ನೇ ವಾರ್ಷಿಕೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಶಾಲೆ ಅತ್ಯಂತ ಸುಂದರವಾಗಿ ನಡೀತಾ ಇದೆ, ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣ ಕೊಡ್ತಾ ಇದ್ದಾರೆ. ನಿಜವಾಗಲೂ ಇವತ್ತು ಈ ಶಾಲೆಯ ಒಂದು ವಿದ್ಯಾರ್ಥಿ MBBS ಒಂದು ಸೀಟ್ ತಗೊಳ್ತಾ ಇದೆ ಅಂದರೆ ನಮಗೆ ತುಂಬ ಹೆಮ್ಮೆಯ ವಿಚಾರ. ಹಾಗಾಗಿ ಇಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆ. ಈ ಒಂದು ಸೊಸೈಟಿಯವರಿಗೂ ಮತ್ತು ಎಲ್ಲ ಸಿಬ್ಬಂದಿವರೆಗೂ ನಮ್ಮ ಕ್ಲಸ್ಟರ್ ವತಿಯಿಂದ ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹೀಗೆ ಇದೇ ರೀತಿ ಮುಂದುವರಿಲಿ ಅಂತಕ್ಕಂಥ ಒಂದು ಆಶಾಭಾವನೆ ವ್ಯಕ್ತಪಡಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಥ್ಯಾಂಕ್ ಯು. ರಾಜ್ಕುಮಾರ್, ಕರುಣಾಸಾಗರ್, CRP, ಮಂಗಲ್ಪೇಟ್. ನನ್ನ ಹೆಸರು ಸುರೇಖಾ ಶಾಂತಕುಮಾರ್ ಪಾಟೀಲ್. ನರ್ಸರಿಯಿಂದ 10ನೇ ಕ್ಲಾಸ್ವರೆಗೂ ನಮ್ಮ ಮಗಳು ರೋಸ್ ಮೆಮೋರಿಯಲ್ ಸ್ಕೂಲಲ್ಲೇ ಓದುತ್ತಿದ್ದಾಳೆ. ಹಾಗೂ ರೋಸ್ ಮೆಮೋರಿಯಲ್ ಸ್ಕೂಲ್ ಬಗ್ಗೆ ಒಂದೆರಡು ಮಾತು ಹೇಳಲು ಇಷ್ಟಪಡ್ತೇನೆ. ನಾನು ರೋಸ್ ಮೆಮೋರಿಯಲ್ ಸ್ಕೂಲ್ ನಮ್ಮ ಮಗಳಿಗೆ ಭಾಳ ಶಿಸ್ತು, ಒಳ್ಳೆ ಶಿಕ್ಷಣ ಕೊಟ್ಟಿದೆ. ಹಾಗಾಗಿ ರೋಸ್ ಮೆಮೋರಿಯಲ್ ಸ್ಕೂಲ್ ಚೇರ್ಮನ್ ಸರ್ ಆದ ಫಿಲಮನ್ ರಾಜ್ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ಇಲ್ಲಿಂದ ಶಿಕ್ಷಣದಿಂದ ನಮ್ಮ ಮಗಳು ಎಲ್ಲ ಎಜುಕೇಷನ್ ಕಾಂಪಿಟೇಷನಲ್ಲಿ ಫಸ್ಟ್ ಬಂದಿದ್ದಾಳೆ. ಹಾಗಾಗಿ ನಾನು ರೋಸ್ ಮೆಮೋರಿಯಲ್ ಸ್ಕೂಲಿಗೆ ಧನ್ಯವಾದ ಹೇಳ್ತೇನೆ. ಮತ್ತು ಈ ವರ್ಷ ಅಬ್ಬಾ ಕ್ಲಾಸ್ ಆ್ಯಂಡ್ ವೇದಿಕ್ ಮ್ಯಾಥ್ಸ್ ಕ್ಲಾಸ್ದಲ್ಲಿ ನಮ್ಮ ಮಗಳು ಫಸ್ಟ್ ರನ್ನರ್ ಅಪ್ ಬಂದಿದ್ದಾಳೆ. ಮಹಾರಾಷ್ಟ್ರದಲ್ಲಿ ಪೂನಾದಲ್ಲಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ದಾಗ ಫಸ್ಟ್ ರನ್ನರ್ ಅಪ್ ಆಗಿದ್ದಾಳೆ. ಹಾಗಾಗಿ ಮೇನ್ ಶಿಕ್ಷಕರಾದ ಮಂಜುನಾಥ್ ಜಾಬ್ಶೆಟ್ಟಿ ಸರಿಗೆ ಧನ್ಯವಾದ ಹೇಳುತ್ತೇನೆ. ನಂದು 2 ಮಾತು ಹೇಳಿ ಧನ್ಯವಾದ. Good evening, one and all. Firstly, I want to thank management of Rose Memorial School for recognizing my achievement, and the main reason and my biggest gratitude for Manjunath Jabshetty sir, the CEO of Unique Abacus Bidar, the one who given the opportunity for me to excel in this exam national level. Vedic Maths, the one who taught and motivated me to get part in this. And secondly, I want to thank my parents. I'm very lucky to have these parents, very supportive, and the courage and the confidence what I have, that is given by my parents. Thank you to my parents, and the special thank you to our class teacher Evangeline Madam. When I have doubted myself, but the madam who encouraged me and supported me a lot, and to the chairman of Rose Memorial School, Mr. Philaman Raj sir, and the administrator Surekha Philaman Raj ma'am,
Thank you for both of you for always being supportive to me and supporting for me to participate in national level. Thank you to the school and all the teachers, the staff and the non-teaching staff of Rose Memorial School for supporting me and blessing me. Thank you. Harshika Patil.